ಅಮ್ಮೋರೆ, ನನಗೆ ಧೈರ್ಯ ಹೇಳಕ್ ಬಂದ್ರ, ನನಗೆ ಸಹಾಯ ಮಾಡಕ್ ಬಂದ್ರ, ನನ್ನ ಕಣ್ಣೀರನ್ನು ಒರೆಸಕ್ಕೆ ಆ ವಿಶಾಲಕ್ಷಮ್ಮ ತಾಯಿ ಬರ್ದೇ ಹೋದ್ರು ನೀವಾದ್ರೂ ಬರ್ತೀರಾ ಅನ್ಕೊಂಡೆ. ಬಂದ್ರ ಅಮ್ಮೋರೆ? ನೆನೆಸ್ಕೊಂಡಿದ ತಕ್ಷಣ ಬಂದ್ರೆ 100 ವರ್ಷ ಆಯಸ್ಸು ಅಂತಾರೆ. ಆದ್ರೆ ನಾನು ನನ್ನ ಅರ್ಧ ಆಯಸ್ಸು ಮುಗಿಸೋಷ್ಟರಲ್ಲಿ ಕಣ್ಮುಚ್ಬಿಟ್ಟೆ ನೈನಿ. ಸುಮಂಗಲಿಯಾಗಿ ಹೋಗ್ಬಿಟ್ರಿ ಅಮ್ಮೋರೆ. ಆದ್ರೆ ನನ್ನ ಪರಿಸ್ಥಿತಿ ಹಾಗಿಲ್ವೇ? ಯಜಮಾನ್ರಿಗೆ ಪ್ರಾಣಾಪಾಯ ಬರುತ್ತೆ. ಆ ವಿಶಾಲಕ್ಷಮ್ಮ ತಾಯಿ ನನ್ನ ಗಂಡನ ತಲೆಗೆ ಗಾಯ ಆಗಿ ರಕ್ತ ಸುರಿಯೋದನ್ನ ನನಗೆ ತೋರಿಸಿದ್ಲು. ಆ ರಕ್ತ ಚಿಮ್ಮಿ ನನ್ನ ಕುಂಕುಮನ ಎಲ್ಲಿ ಅಳಿಸಾಕ್ಬಿಡುತ್ತೇನೋ ಅಂತ ಭಯದಲ್ಲಿ ಓಡಾಡ್ತಿದ್ದೀನಿ. ಇವತ್ತು ಈ ಪರಿಸ್ಥಿತಿ ಬರಬಾರ್ದಿತ್ತು ಅಂತ ನಿನ್ನ ಎಚ್ಚರಿಕೆಯಿಂದ ಇರು ಅಂತ ಮೊದಲಿಂದನೂ ಹೇಳ್ತಾ ಇದ್ದೆ. ನನ್ನ ಮಗನಿಂದ ದೂರ ಹೋಗ್ಬೇಡ ಅಂತ ನಿನ್ನ ಬೇಡ್ಕೊಂಡೆ. ಆದ್ರೆ ನೀನು ನನ್ನ ಮಾತು ಕೇಳಲಿಲ್ಲ. ವಿಶಾಲ್ಗೆ ಜಾಸ್ಮಿನ್ಗೆ ಮದುವೆ ಮಾಡಬೇಕು ಅಂತ ನಿರ್ಧರಿಸಿದೆ. ಅಪಾಯನ್ ಮಾತ್ರ ತಡೆಯಕ್ಕಾಗ್ತಿಲ್ಲ. ಏನಾದ್ರೂ ಮಾಡಿ ನನ್ನ ಮಗನ ಕಾಪಾಡು ನೈನಿ. ನಿನ್ನ ಮಾಂಗಲ್ಯನ ಉಳಿಸ್ಕೊಳಮ್ಮ. ಆದ್ರೆ ಆದ್ರೆ ಹೇಗೆ ಉಳಿಸ್ಕೊಳ್ಳೋದು ಗೊತ್ತಾಗ್ತಿಲ್ಲ ಅಮ್ಮವ್ರೆ. ಹೂವಲ್ಲಿ ವಿಷ ಬೆರೆಸಿ ಪ್ರಾಣ ತೆಗಿತಾರೇನೋ ಅಂತ ಜಗಳ ಮಾಡಿದ್ರೆ ನನ್ನನ್ನೇ ಹುಚ್ಚಿ ತರ ನೋಡಿದ್ರು. ಈಗ ಈಗ ಯಜಮಾನ್ರಿಗೆ ಗಾಯ ಆಗುತ್ತೆ ಅಂತ ಗೊತ್ತು. ಹೂವಿಂದ ಅಂತೂ ಹಾಗಾಗಲ್ಲ ಅಲ್ವಮ್ಮ? ಹೀಗಿರುವಾಗ ಏನಾಗುತ್ತೋ ಏನೋ ಅಂತ ಭಯ ಆಗ್ತಿದ್ಯಮ್ಮ. ಈ ಮದುವೆ ನಿಲ್ಲಿಸ್ತೀಯಾ? ಲಾಯರ್ ಮಗಳು ಜಾಸ್ಮೀನು ಕೆಟ್ಟವಳು ಅಂತ ನಿರೂಪಿಸ್ತೀಯಾ ಅನ್ಕೊಂಡಿದ್ದೆ. ಆದ್ರೆ ಇವಾಗ ವಿಷಯನ ಹೇಗೆ ಕಾಪಾಡ್ಕೋಬೇಕು ಅನ್ನೋದೇ ನಿನಗಿರುವ ಅಗ್ನಿ ಪರೀಕ್ಷೆ. ಪೊಲೀಸ್ ಅನ್ನೋರು ಬಂದ್ರೆ ಆ ಜಾಸ್ಮಿನ್ ಏನು ಅಂತ ಎಲ್ರಿಗೂ ಗೊತ್ತಾಗುತ್ತಮ್ಮ. ಆದ್ರೆ ಆದ್ರೆ ಯಜಮಾನ್ರಿಗೆ ಅಪಾಯ ಆಗೋದು ನಿಶ್ಚಿತ ಅಲ್ವಮ್ಮ? ಅದನ್ನ ಹೇಗ್ ತಪ್ಪಿಸ್ಬೇಕು, ಹೇಗ್ ತಡಿಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಲ್ಲಿ ಇಲ್ಲಿ ಓಡಾಡ್ತಾನೆ ಇದ್ದೀನಿ. ಮದ್ವೆಗೆ ಬಂದವ್ರನ್ನ ಆಹ್ವಾನಿಸ್ಬೇಕು, ಅನುಮಾನಿಸ್ಬೇಕು, ನನಗೊಂದು ಗೊತ್ತಾಗ್ತಿಲ್ಲಮ್ಮ. ನೀವೇ ನನಗೆ ಸಹಾಯ ಮಾಡಬೇಕು ಅಮ್ಮವ್ರೆ. ಯಜಮಾನ್ರನ್ನ ಕಾಪಾಡ್ಕೊಳ್ಳೋದಕ್ಕೆ, ಈ ಮದ್ವೆ ನಡೀದೇ ಇರೋದಕ್ಕೆ ನೀವೇ ಒಂದು ದಾರಿ ತೋರಿಸ್ಬೇಕು ಅಮ್ಮವ್ರೆ. ಕಷ್ಟ ನೈನಿ, ಕಷ್ಟ. ಮನೇಲಾಗಿದ್ರೆ ನಾನು ಸಹಾಯ ಮಾಡ್ಬೋದಾಗಿತ್ತು. ಇಲ್ಲೇನು ಮಾಡೋಕ್ಕಾಗಲ್ಲ. ಯಾಕೆ ಅಂದ್ರೆ ಭವಿಷ್ಯ ಆಗ್ಲೇ ನಿರ್ಣಯ ಆಗಿದೆ. ಪುರೋಹಿತರು ವೇದ ಮಂತ್ರನ ಹೇಳ್ತಿರ್ತಾರೆ. ಬ್ರಹ್ಮ ಮುಹೂರ್ತ ನಿರ್ಣಯ ಆಗಿರುತ್ತೆ. ವಿಧಿಯಾಟನ ಎದುರಿಸೋ ಶಕ್ತಿ ಅಮ್ಮನವರು ನಿನಗೆ ಕೊಟ್ಟಿದ್ದಾರೆ. ಆದ್ರೆ ನನಗೆ ಕೊಟ್ಟಿಲ್ಲ ನೈನಿ. ಅಯ್ಯೋ, ಅಪಾಯ ಏನು ಅಂತ ನನಗೆ ಗೊತ್ತಾದ್ರೆ ನನ್ನ ಪ್ರಾಣ ಬೇಕಾದ್ರೆ ಕೊಡ್ತೀನಿ ಅಮ್ಮವ್ರೆ. ಆದ್ರೆ ನನ್ಗದೇ ಗೊತ್ತಿಲ್ವಲ್ಲ. ಹಾಗಂತ ಕಾಯ್ತಾ ಕೂತ್ಕೊಡ್ರೆ ನೀನು ನಿನ್ನ ಸೌಭಾಗ್ಯನ ಕಳ್ಕೊತೀಯ ನೈನಿ. ನನ್ನ ಮಗನಿಗೆ ಗಾಯ ಆಗಕ್ಕೂ ಮುಂಚೆ ನನ್ನ ಸೊಸೆಯಾಗಿರೋ ನೀನು ನೀನು ನೀನೇ ಕಾಪಾಡ್ಕೋಬೇಕು. ಹೋಗು ನೈನಿ, ಬೇಗ ಹೋಗು. ಹೋಗ್ತೀನಿ ಅಮ್ಮೋರೆ, ಹೋಗ್ತೀನಿ. ಹೇಗಾದ್ರೂ ಸರಿ ಯಜಮಾನನ್ನ ಕಾಪಾಡ್ಕೋತೀನಿ.
ಯಾಕೆ ನೀನು ನನ್ನ ಕಡೆ ನೋಡ್ತಾ ಇಲ್ಲ? ನನ್ನನ್ನು ಬಿಟ್ಟು ಹೋಗೋ ಸಮಯ ಬಂತು ಅಂತ ಭಯದಿಂದ ನನ್ನ ಕಡೆ ನೋಡೋದನ್ನೇ ನಿಲ್ಲಿಸ್ಬಿಟ್ಟಿಯಾ? ನೀನು ಈ ಥರ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸ್ವಾಮಿ, ಇಲ್ಲಿರೋ ಗಣಪತಿ ಮೇಲೆ ಅಕ್ಷತೆ ಹೂವು ಹಾಕ್ತಾ ಇರಿ. ಅಮ್ಮ, ನೀವು ಹಾಕ್ತಾ ಇರಿ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತತ್ಸೈ 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 ನಮೋ ನಮಃ. ನನ್ನನ್ನು ನೋಡಿ ಯಾಕೆ ಹೀಗೆ ನಗ್ತಿದ್ದಾಳೆ? ಅವಳ ಉದ್ದೇಶ ಏನಿರ್ಬೋದು? ಹುಚ್ಚು ನೈನಿ, ನೀನ್ ಏನೇನೋ ಯೋಚನೆ ಮಾಡ್ತೀಯ ಅಂತ ಯೋಚನೆ ಮಾಡ್ಲಿ ಅಂತಾನೆ ನಾನು ಜಶ್ವಂತ್ ಬ್ರೋ ಸೇರಿ ಸಂಗೀತ್ ಪ್ರೋಗ್ರಾಮ್ ಅಲ್ಲಿ ಹುಚ್ಚಿಡ್ಸಿದ್ವಿ. ನೀನ್ ಇನ್ನೂ ಅದರಿಂದ ಆಚೆ ಬಂದಿಲ್ಲ ಅನ್ಸುತ್ತೆ. ಯಾವಾಗ ಏನ್ ನಡೆಯುತ್ತೋ ಅನ್ನೋ ಟೆನ್ಷನ್ ಇಂದ ನೀನ್ ಒದ್ದಾಡ್ತಾ ಇರೋವಾಗ ನಿನ್ ಗಂಡನ್ ಜೊತೆ ಐ ಮೀನ್ ವಿಶಾಲ್ ಜೊತೆ ನನ್ನ ಮದುವೆ ನಡೆಯುತ್ತೆ. ಜಸ್ಟ್ ವಾಚ್ ಇಟ್. ಯಾರು ನೀನು? ಯಾರು ಪ್ರಾಣ ತೆಗಿಯಕ್ ಬಂದಿದ್ಯಾ? ಏನಮ್ಮ ನೀನು? ನಾನು ಯಾಕೆ ಪ್ರಾಣ ತೆಗಿಬೇಕು? ಅಷ್ಟಕ್ಕೂ ನನಗೆ ಯಾರು ಶತ್ರುಗಳಿದ್ದಾರೆ? ಇದ್ರೂ ಅಂಥ ಕೆಲಸ ಮಾತ್ರ ಮಾಡಲ್ಲ. ಮತ್ತೆ ಮಚ್ಚಿನ ಯಾಕೆ ತಂದಿದ್ಯಾ? ನಿಂದೊಳ್ಳೆ ಕತೆ ಆಯ್ತಲ್ಲಮ್ಮ. ತೆಂಗಿನಕಾಯಿ ಸುಲಿಯೋಕೆ ಹೇಳಿದ್ರು, ಮಚ್ಚು ತಗೊಂಡು ಬಂದೆ. ಬೇಕಾದ್ರೆ ನೋಡು, ಇಲ್ಲಿ ನೋಡಮ್ಮ. ಅಯ್ಯೋ, ಅಪಾರ್ಥ ಮಾಡ್ಕೊಂಬಿಟ್ಟೆ ಅಣ್ಣ, ನನಗೆ ಕ್ಷಮಿಸ್ಬಿಡಿ. ಪರವಾಗಿಲ್ಲ ಬಿಡಮ್ಮ. महागणाधिपतये नमः। अवसराद्ये फलनिवेदना समर्पयामि। ओम प्राणाय स्वाहा, अपानाय स्वाहा, ज्ञानाय स्वाहा, उदानाय स्वाहा, समानाय स्वाहा, मध्ये उदकपाने समर्पयामि, उदादमने समर्पयामि। ओम मंगलम कौशलेन्द्राय महनीय गुणात्मने चक्रवर्तितनूजाय सर्वभौमाय मंगलम वेदान्तवेदवेद्याय मेघस्यामलमूर्तये पुंसा ಬೇಗ ಮುಗಿಸಿ ಪುರೋಹಿತ್ರೆ. ಇನ್ನೇನು ಅಂತರ್ಪಟ ಮುಗಿದ್ಮೇಲೆ ತಾಳಿ ಕಟ್ಟದೆ ಒಳ್ಳೇದು. ಓಂ ಮಂಗಲಂ ಕೌಶಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿತನೂಜಾಯ ಸರ್ವಭೌಮಾಯ ಮಂಗಲಂ ವೇದಾಂತ ವೇದವೇದ್ಯಾಯ ಮೇಘಸ್ಯಾಮಲಮೂರ್ತಯೇ. ವಧುವರರಿಬ್ಬರು ಎದ್ದೇಳಿ. ವೇದಾಂತ ವೇದವೇದ್ಯಾಯ ಮೇಘಸ್ಯಾಮಲಮೂರ್ತಯೇ ಸರ್ವಭೌಮಾಯ ಮಂಗಲಂ ವೇದಾಂತಾಯ ಮಹೇ ನಾದನಿಕೃತೋದಯಾದೋ ಶ್ರೀ ಮಹಾಗಣಾಧಿಪತಯೇ ನಮಃ. ಕರ್ಪೂರಾನಂದ ಮಂಗಲ ನೀರಾಜನಮಯಾಮಿ. ಓಂ ತಾತನಿರಶಾಪುರಃ
ಈ ವಿಳೆದೆಲೆನ ಒಬ್ರ ತಲೆ ಮೇಲೆ ಒಬ್ರು ಇಟ್ಕೊಳ್ಳಿ. ಇದು ತಗೊಳಮ್ಮ. ಸ್ವಾಮಿ ನೀವು ತಗೊಳ್ಳಿ. ಅಕ್ಕ, ನಯನಿ ಮದುವೆ ನಿಲ್ಲಿಸ್ತಾಳೆ ಅಂತ ಭಯ ಇತ್ತು ನಮ್ಗೆ. ಎಲ್ಲ ಸುಸೂತ್ರವಾಗಿ ನಡೀತಾ ಇದೆ. ಅವಳೇ ಮದ್ವೆ ಆಗು ಅಂತ ವಿಶಾಲಿಗೆ ಹೇಳಿದ್ಮೇಲೆ ಇನ್ ಯಾಕೋ ನಿಲ್ಲಿಸ್ತಾಳೆ? ಜಾಸ್ಮಿನ್ಗೆ ತಾಳಿ ಕಟ್ಟಿದ್ಮೇಲೆ ತನ್ನ ಕುತ್ತಿಗೆಲಿರೋ ತಾಳಿಗೆ ಬೆಲೆ ಇರಲ್ವಲ್ಲ ಅನ್ನೋ ದುಃಖದಲ್ಲಿ ಹೇಗ್ ಹುಚ್ಚಿ ತರ ಓಡಾಡ್ತಿದ್ದಾಳ್ ನೋಡು. ಹೌದು ಪಾಪ, ನೈನಿನ್ ನೋಡಿದ್ರೆ ಆಡಿಯನ್ಸ್ ನಮ್ಮನ್ನ ಬೈಕೊಂಡು ಅವಳನ್ನ ಪಾಪ ಅನ್ಕೋತಿರ್ತಾರೋ ಏನೋ. ಅವ್ರ ಬೈಗುಳ ನಮ್ಗೆ ಶ್ರೀರಾಮ ರಕ್ಷೆ. ಅಮ್ಮ, ಸ್ವಾಮೀಜಿಯವರು ಹೇಳ್ದ ಹಾಗೆ ಮದುವೆ ನಡೀತಾ ಇದೆ. ಮದುವೆ ಆದ್ಮೇಲೆ ನೈನಿ ನಮ್ಮನೇಲೇ ಇರಬೇಕು. ಆವಾಗಲೇ ವಿಶಾಲ್ಗೆ ರಕ್ಷಾ ಕವಚ ಆಗಿರೋಕ್ ಸಾಧ್ಯ. ತಿಲೋತ್ತಮಗೆ ಏನಾದ್ರೂ ಒಂದು ಹೇಳಿ ನೈನಿನ ನಮ್ಮನೇಲಿ ಇರೋ ಹಾಗೆ ಮಾಡಬೇಕು ಜಗದೀಶ್. ಹೌದಮ್ಮ. ಚಿಕ್ಕತ್ತೆ, ಜೀರಿಗೆ ಬೆಲ್ಲನ ಒಬ್ಬರ ತಲೆ ಮೇಲೆ ಒಬ್ಬರಿಟ್ರೆ ಮದ್ವೆ ಆಗೋಯ್ತು ಅಂತಲ್ವಾ? ಹೌದು ಹಾಸಿನಿ, ನನಗೂ ಅದೇ ಚಿಂತೆ ಆಗಿದೆ. ಚಿಂತೆ ಯಾಕೆ? ಏನೋ ಒಂದು ಮಿರಾಕಲ್ ಆಗತ್ತೆ, ನೋಡ್ತೀರಿ. ನೋಡ್ತೀರಿ. ಸ್ವಾಮಿ, ಒಬ್ರ ತಲೆ ಮೇಲೆ ಒಬ್ರು ಜೀರಿಗೆ ಬೆಲ್ಲ ಇಟ್ಕೊಳ್ಳಿ. ಈಗ ನೋಡ್ತಿದ್ಯಾ ನೈನಿ? ಲಾಸ್ಟ್ ಮೂಮೆಂಟಲ್ಲಿ ಕೊನೆಯದಾಗಿ ನನ್ನ ನೋಡಬೇಕು ಅಂತ ಅನ್ಕೊಂಡ್ಯಾ? ವಿಶಾಲಕ್ಷಮ್ಮ ತಾಯಿ, ನನ್ನ ಸೌಭಾಗ್ಯನ ಜಾಸ್ಮಿನ್ ಕೈಯಲ್ಲಿಟ್ಟು ತಪ್ಪು ಮಾಡ್ಬಿಟ್ನಾ? ವಿಶಾಲ್ ಮತ್ತೆ ಜಾಸ್ಮಿನ್ ವಿವಾಹ ಮಹೋತ್ಸವ. ಯೋಕ್ತಮಾಂಗಲ್ಯ ದೇವತಾಭ್ಯೋ ನಮಃ. ಮುಹೂರ್ತಕಾಲೇ ಸೂರ್ಯಾದೀನಾಂ ನವಾನಾಂ ಗ್ರಹಾನಾಂ ಅತ್ಯಂತ ಆನುಕೂಲ್ಯತಾ ಫಲಸಿದ್ಧಿರಸ್ತು. ಓಂ ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾ ಕಂಠೆ ಪದ್ಮಾನ ಸುಭಗೆ ಸಂಜೀವ ಸರದಾಂ ಶತಂ. ಯೋಕ್ತಮಾಂಗಲ್ಯಧಾರಣ ಮುಹೂರ್ತೋಸ್ತು ಮುಹೂರ್ತೋಸ್ತು. ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ. ನಿಲ್ಸಿ 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 ನಿಲ್ಸಿ. ಸತ್ತಿದ್ದಾನೆ ಅನ್ಕೊಂಡ್ರೆ ಬದುಕು ಬಂದಿದ್ದಾನಲ್ಲ. ನೈನಿ, ಪೊಲೀಸಣ್ಣ ಹೂವಿನ ಟೆಸ್ಟ್ ರಿಪೋರ್ಟ್ ತಗೊಂಡ್ಬಂದಿದ್ದಾರೆ. ಸತ್ವಿ ರಿಪೋರ್ಟ್ಸ್ ತಗೊಂಬಂದಿದ್ದಾನೆ ಅಂದರೆ ನಮ್ಮನ್ನು ಅರೆಸ್ಟ್ ಮಾಡೋದು ಗ್ಯಾರಂಟಿ. ಬಂದ್ರ ಪೊಲೀಸ್ ಅಣ್ಣ? ಅಣ್ಣ, ಈ ಗಾಯ ಏನು?
ಕಾರ್ ಬ್ರೇಕ್ ಫೇಲ್ ಆಗಿ ಆಕ್ಸಿಡೆಂಟ್ ಆಯ್ತಮ್ಮ. ಶಿವ ಬಂದು ಜ್ಞಾನನೇ ಇಲ್ಲದ ನನ್ನನ್ನು ಎಬ್ಬಿಸನ್ನಮ್ಮ. ನಾನು ಹೇಳಿಲ್ವಾ ಅದ್ಭುತ ನಡೆದು ಮದ್ವೆ ನಿಂತು ಹೋಗುತ್ತೆ ಅಂತ ಹೇಳಿಲ್ವಾ? ಏಯ್, ಮದ್ವೆ ಯಾಕೆ ನಿಂತು ಹೋಗುತ್ತೆ? ಅದಕ್ಕೆ ಡಿವೋರ್ಸ್ ಕೊಡಿಸ್ತಾನೆ ವಿಶಾಲ್ ಬ್ರೋಗೆ ಇನ್ನೊಂದು ಮದುವೆ ಮಾಡ್ತಾ ಇದ್ದೀರಲ್ಲ, ಅದು ನ್ಯಾಯದ ವಿರುದ್ಧ ಆಗುತ್ತೆ. ವಿಕ್ರಾಂತ್, ನಯನಿ ಒಪ್ಕೊಂಡು ಇನ್ನೊಂದು ಮದ್ವೆ ಮಾಡಿ ಇಂದ್ಮೇಲೆ ತಾನೇ ಜಾಸ್ಮಿನು ಈ ಮದ್ವೆಗೆ ಒಪ್ಕೊಂಡಿದ್ದು. ಇಲ್ಲ ಅಂದಿದ್ರೆ ಮದ್ವೆಗೆ ಇಷ್ಟೊಂದು ಖರ್ಚು ಯಾಕೆ ಮಾಡ್ತಾರೆ? ದೊಡ್ಡ ಯಜಮಾನ್ರೆ, ನೀವ್ ಒಂದ್ ನಿಮಿಷ ಸುಮ್ನಿರಿ. ಈ ಮದ್ವೆ ಹಿಂದೆ ಇರೋ ಕುತಂತ್ರ ಎಲ್ರಿಗೂ ಗೊತ್ತಾಗುತ್ತೆ. ಆಸ್ತಿಗೋಸ್ಕರನೇ ಏನೋ ವಿಷಯ ಇವನ್ಗೇನಾದ್ರೂ ಗೊತ್ತಾಗೋಯ್ತಾ? ನಯನಿ, ಏನ್ ಕುತಂತ್ರನಮ್ಮ? ಇದುವರೆಗೂ ನಮ್ಗೊಂದು ಮಾತು ಕೂಡ ಹೇಳಿಲ್ಲ. ಹೇಳಲ್ಲ ಅಣ್ಣ. ಈ ಮದ್ವೆ ನಡ್ಸೋ ತರ ನಡ್ಸಿ ಆಮೇಲೆ ಪೊಲೀಸರನ್ನ ಇಲ್ಲಿ ಕರ್ಕೊಂಡ್ ಬಂದು ನಡೀತಾ ಇರೋ ಮದ್ವೆನ ನಿಲ್ಸಿ ನಮ್ಮೆಲ್ರೂ ಮರ್ಯಾದೆ ತೆಗಿಬೇಕು ಅನ್ನೋದೇ ಇವಳು ಪ್ಲಾನ್. ದುರಂಧರ, ನೀನ್ ಸ್ವಲ್ಪ ಸುಮ್ಮನಿರು. ನೀನ್ ಯಾಕೆ ಟೆನ್ಷನ್ ಮಾಡ್ಕೋತಿದ್ಯಾ ದುರಂದರ? ನೈನಿ ಏನ್ ಪ್ರೂವ್ ಮಾಡ್ತಾಳೆ ಅಂತ ಕಾದ್ ನೋಡೋಣ ಇರು. ನೈನಿ, ಏನ್ ನಡೀತಾ ಇದೆ ಇಲ್ಲಿ? ದೊಡ್ಡಮ್ಮೋರೆ, ಹೂನಲ್ಲಿ ವಿಷ ಬೆರೆಸಿ ವಿಶಾಲ್ ಯಜಮಾನ್ರು ಪ್ರಾಣ ತೆಗಿಯಕ್ ಹೊರಟಿದ್ದಾರೆ ಅಂತ ಹೇಳಿದ್ರೆ ನೀವ್ ಯಾರು ನಂಬಲಿಲ್ಲ ಅಲ್ವಾ? ಅದಕ್ಕೆ ಆ ಹೂವನ್ನ ಪರೀಕ್ಷೆಗೆ ಕಳಿಸಿದ್ದೆ. ಅಯ್ಯೋ, ಬಲು ಜಾಣೆ ಕಣಮ್ಮ ನೀನು. ಆರ್ಕಿಡ್ ಹೂವಲ್ಲಿ ಅತ್ತರ್ ವಾಸನೆ ಬರ್ತಿದೆ, ವಿಷ ಅಂತೀಯಲ್ಲ ನೀನು. ಇನ್ಸ್ಪೆಕ್ಟರ್ ಲ್ಯಾಬ್ ರಿಪೋರ್ಟ್ಸ್ ತಗೊಂಬಂದಿದ್ದೇನೆ ಅಂತಂದ್ರಲ್ಲ ಮಾವ. ಅಯ್ಯೋ, ನೀನ್ ಸ್ವಲ್ಪ. ಪೊಲೀಸ್ ಅಣ್ಣ, ಆ ರಿಪೋರ್ಟ್ ಅಲ್ಲಿ ಏನಿದೆ ಅಂತ ಒಂದ್ಸತಿ ಓದಿ ನಿಜ ಏನು ಅಂತ ಎಲ್ರಿಗೂ ಗೊತ್ತಾಗತ್ತೆ. ಏನಿದೆ ಆ ರಿಪೋರ್ಟ್ಸಲ್ಲಿ? ನೈನಿ ಹೇಳಿದೆ ನಿಜ ಆಗುತ್ತಾ? ಆ ಹೂವಲ್ಲಿರೋ ವಾಸನೆ ವಿಷ ಸ್ಪ್ರೇ ಮಾಡಿರೋ ವಾಸನೆನಾ? ನೈನಿ, ನಿನ್ನ ಮುಂದೆನೆ ನೀನು ಹೇಳ್ದ ಹಾಗೆ ಈ ರಿಪೋರ್ಟ್ನ ರಿಸಲ್ಟ್ ಏನು ಅಂತ ಹೇಳ್ತೀನಮ್ಮ. ಇಲ್ಲೇನ್ ನಡೀತಾ ಇದೆ ಅಂತ ನಂಗೆ ಅರ್ಥನೇ ಆಗ್ತಿಲ್ಲ. ಆ ಹೂನ ತಗೊಂಡು ಹೋಗಿ ಇನ್ಸ್ಪೆಕ್ಟರ್ ಕೊಟ್ಟಿದ್ಯಾರು? ಈ ರಿಪೋರ್ಟ್ಸ್ ಏನು ಮತ್ತೇನ್ ಹೊಸ ಕತೆ? ಆ ಹೂನ ತಗೊಂಡು ಹೋಗಿ ನಾನೇ ಕೊಟ್ಟಿದ್ದೆ ಅಮ್ಮೋರೆ. ಏನೋ ಒಂದು ಮಾಡಿ ಜಾಸ್ಮಿನ್ ಮದ್ವೆನ ನಿಲ್ಲಿಸ್ಬೇಕು ಅಂತಿದ್ಯಾ ಅಲ್ವಾ? ಒಂದ್ ನಿಮಿಷ ತಾಳ್ಮೆಯಿಂದ ಇದ್ರೆ ಜಾಸ್ಮಿನ್ ಅಮ್ಮೋರ್ ಬಗ್ಗೆ ಕೂಡ ನಿಮ್ಗೆಲ್ಲ ವಿಷಯನೂ ಗೊತ್ತಾಗುತ್ತೆ. ಆ ರೌಡಿಗಳು ಡೈರೆಕ್ಟ್ ಆಗಿ ಇನ್ಸ್ಪೆಕ್ಟರ್ ಪ್ರಾಣ ತೆಗಿದೇನೆ ಬ್ರೇಕ್ ವೈರ್ ಕಟ್ ಮಾಡಿದ್ದೀನಿ ಅಂತ ಹೇಳಿ ತಪ್ಪಿಸ್ಕೊಂಡಿದ್ದಾರೆ. ಯಮಲೋಕಕ್ಕೆ ಹೋಗ್ಬೇಕಾಗಿರೋನು ಇಲ್ಲಿ ಬಂದು ನಮಗೆ ಯಮನ್ ತರ ಕಾಣಿಸ್ತಾ ಇದ್ದಾನೆ. ಆಗೋಯ್ತು ಜೆಸ್ಸಿ, ಇವತ್ತಿಗೆ ನಮ್ಮ ಫ್ಲವರ್ ಡ್ರಾಮಾ ಎಲ್ಲ ಕ್ಲೋಸ್ ಆಗ್ಬಿಡತ್ತೆ. ಏನಿದೆ ಅಣ್ಣ? ಏನಂತ ಬರ್ದಿದ್ದಾರೆ ಹೇಳಿ ಅಣ್ಣ. ಪಾಸಿಟಿವ್ ಅಮ್ಮ. ಅಂದರೆ ನೀನು ತಂದಿದ್ದ ಹೂವಲ್ಲಿ ವಿಷ ಇತ್ತು.
ಆರ್ಚಿಡ್ ಹೂವನ್ನ ಕೆಮಿಕಲ್ ಅನಾಲಿಸಿಸ್ಗೆ ಫೋರೆನ್ಸಿಕ್ ಲ್ಯಾಬ್ಗೆ ಕಳಿಸಿದ್ದೆ. ಟಾಕ್ಸಿಕ್ ಕಾಂಪೊನೆಂಟ್ಸ್ ಇತ್ತು ಅಂತ ರಿಸಲ್ಟ್ ಬಂದಿದೆ. ಅದೆಷ್ಟು ಡೇಂಜರ್ ಅಂದರೆ ಮನುಷ್ಯ ಉಸಿರಾಡಿದಾಗ ನಿಧಾನಕ್ಕೆ ದೇಹದೊಳಗೋಗಿ ಸ್ವಲ್ಪ ದಿನ ಆದಮೇಲೆ ಪ್ರಾಣ ತೆಗೆಯುತ್ತೆ. ಸ್ಲೋ ಪಾಯ್ಸನ್ ಅಂತಾರಲ್ಲ ಹಾಗೆ. ಜೆಸ್ಸಿ, ನಮ್ಮ ಕತೆ ಮುಗೀತು. ವಿ ಆರ್ ಫಿನಿಶ್ಡ್. ಈಗ ನಿಮಗೆ ಅರ್ಥ ಆಗ್ತಿದ್ಯಾ ಬಾವ? ವಿಶಾಲ್, ನೀನು ಅಷ್ಟೇ ಅರ್ಥ ಮಾಡ್ಕೋ. ಶತ್ರುಗಳು ಎಲ್ಲೂ ಇಲ್ಲ, ನಮ್ ಜೊತೆಗೇನೆ ನಮ್ಮ ಮನೆಯಲ್ಲೇ ಇದ್ದಾರೆ. ಎಕ್ಸಾಕ್ಟ್ಲಿ. ಆದ್ರೂ ಫ್ಲವರ್ಸ್ ಅಲ್ಲಿ ವಿಷ ಇದೆ ಅಂದ್ರೆ ಏನರ್ಥ? ನಮ್ಮಲ್ಲೇ ಶತ್ರುಗಳಿದಾರ. ಯಾರು ಪ್ರಾಣ ತೆಗಿಬೇಕು ಅಂತ ಹೀಗೆಲ್ಲ ಮಾಡ್ತಾ ಇದ್ದಾರೆ? ಏನು ಇದು ಪರ್ಶು? ಅಕ್ಕ, ನಿನ್ ಚಪ್ಲಿ ಕಿತ್ತೋಗೋರ್ಗೂ ಬೇಕಾದ್ರೆ ನನಗೆ ಹೊಡಿ. ಈ ರಿಪೋರ್ಟ್ಸ್ಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಕ್ಕ. ಅಮ್ಮ, ಈ ನಯನಿ ಸುಳ್ಳು ಹೇಳ್ತಿದ್ದಾಳೆ. ಈ ಮದುವೆನ ನಿಲ್ಲಿಸ್ಬೇಕು ಅಂತ ನೋಡ್ತಾ ಇದ್ದಾಳೆ. ಇನ್ನು ಏನು ಹೇಳಲಿಲ್ವಲ್ಲ ಅಂತ ಅನ್ಕೊಳ್ತಿದ್ದೆ. ಹೇಳ್ಬಿಟ್ರಾ? ನೈನೇ ಹೇಳಲಿಲ್ವಾ ಅದು ಆ ಲ್ಯಾಬ್ ಒಂದು ಕೊಟ್ಟಿದ್ದ ರಿಪೋರ್ಟು ಅಂತ? ಅದು ಕೂಡ ಗೌರ್ಮೆಂಟ್ ಲ್ಯಾಬ್. ಆ ಹೂವಿಂದ ಪ್ರಾಣ ತೆಗಿಬೇಕು ಅನ್ನೋದು ಅಕ್ಷರಶಃ ನಿಜ. ಇನ್ಸ್ಪೆಕ್ಟರ್, ದಿನ ಆ ಹೂಗಳನ್ನ ವಿಶಾಲ್ ರೂಮ್ನಲ್ಲೇ ಇಡ್ತಾರೆ. ವಿಶಾಲ್ಗೆ ಫ್ಲವರ್ಸ್ ಅಂದ್ರೆ ತುಂಬಾನೇ ಇಷ್ಟ. ಆ ವಿಷಯನ ಇಟ್ಕೊಂಡು ಬ್ರೋ ಪ್ರಾಣನ ತೆಗಿಬೇಕು ಅನ್ಕೊಂಡಿದ್ದಾರೆ. ವಿಕ್ರಾಂತ್, ನೀನ್ ಸುಮ್ನಿರು. ನೀ ಎಲ್ಲದ್ರಲ್ಲೂ ಇನ್ವಾಲ್ವ್ ಆಗ್ಬೇಡ. ನೋಡಿದ್ರೆ ಇದು ಮರ್ಡರ್ ಕೇಸ್ ಆಗೋ ತರ ಇದೆ. ಯಜಮಾನ್ರೆ, ಹೂನ ನಿಮ್ ಕೋಣೆಲೆ ಇಡ್ತಿದ್ದಾರೆ ಅಂದ್ರೆ ಅದ್ರ ಅರ್ಥ ನಿಮಗೆ ಗೊತ್ತಾಗ್ತಿದೆ ಅಲ್ವಾ? ಆ ಆರ್ಕಿಡ್ ಫ್ಲವರ್ನ ತಗೊಂಡು ಬಂದು ವಿಶಾಲ್ ರೂಮಲ್ಲಿ ಯಾರು ಇಟ್ಟಿದ್ದು ಅಂತ ಮರ್ಯಾದೆಯಿಂದ ಹೇಳಿ. ನಾನು ಹೇಳ್ತೀನಣ್ಣ. ಯಜಮಾನ್ರ ಕೋಣೆಯಲ್ಲಿ ದಿನ ಹೂ ಇಡ್ತಿದ್ದು ಈ ಜಾಸ್ಮಿನ್ ಅಮೋರೆ, ಈ ಜಾಸ್ಮಿನ್ ಅಮೋರೆ, ಈ ಜಾಸ್ಮಿನ್ ಅಮೋರೆ, ಈ ಜಾಸ್ಮಿನ್ ಅಮೋರೆ.
ವಿಷ ಹಾಕ್ತಿದ್ದು ಕೂಡ ಈ ಅಮ್ಮೋರೆ. ಜೆಸ್ಸಿ, ಇಮಿಡಿಯೇಟ್ ಆಗಿ ನಮ್ಮ ಪ್ಲಾನ್ ಆಫ್ ಆಕ್ಷನ್ ಚೇಂಜ್ ಮಾಡಬೇಕು. ಥಿಂಕ್ ಫಾಸ್ಟ್. ಸ್ಟಾಪ್ ಇಟ್. ಐ ಕಾಂಟ್ ಬಿಲೀವ್ ದಿಸ್. ನೈನಿ, ನೀನು ಈ ಮಟ್ಟಿಗೆ ಇಳಿತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇಷ್ಟೊಂದು ಸುಳ್ಳ? ನಾನ್ ಸುಳ್ಳು ಹೇಳ್ತಿಲ್ಲ. ನೀವ್ ನಿಜ ಹೇಳಿದ್ರೆ ಒಳ್ಳೇದು. ಶಟ್ ಅಪ್. ನನ್ನ ಕೆಟ್ಟೊಳಗೆ ಪ್ರೂವ್ ಮಾಡೋದಕ್ಕೆ ನೀನು ಈ ನಾಟಕ ಮಾಡ್ತಿದ್ಯಾ ನೈನಿ? ನಾಟಕನಾ? ಎಸ್, ನೀನ್ ನಾಟಕ ಮಾಡ್ತಿದ್ಯಾ. ಅಷ್ಟಕ್ಕೂ ನನಗೆ ಗಂಡ ಆಗೋರ್ನ ನಾನೇ ಸಾಯಿಸ್ಬೇಕು ಅನ್ಕೋತೀನಿ. ವಿಶಾಲ್ಗೆ ನನ್ನ ಮೇಲೆ ಪ್ರೀತಿ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ, ಆದ್ರೆ ನನಗೆ ಅವ್ರಂದ್ರೆ ತುಂಬಾ ಇಷ್ಟ. ಬಿಸ್ನೆಸ್ ಮ್ಯಾಗ್ನೆಟ್ ಆಗಿರೋ ಜಗದೀಶ್ ಅಂಕಲ್ ಅವ್ರ ಮನೆಗೆ ಸೊಸೆಯಾಗಿ ಬರ್ತೀನಿ ಅನ್ನೋ ಖುಷಿಯಲ್ಲಿ ನಾನಿದ್ರೆ, ನಮ್ಮ ಚಂದ್ರಶೇಖರ್ ಭಾವನ ಕರ್ಕೊಂಡು ಬಂದು ಅವ್ರ ಮುಂದೆನೆ ನಮ್ಮ ಅಣ್ಣನ ಬ್ಲೇಮ್ ಮಾಡ್ತಾ ಇದ್ರೆ ನಮಗೆ ಎಷ್ಟು ನೋವಾಗಬೇಡ? ಬಾವಾ, ಬಾವಾ, ನೀವೇ ಹೇಳಿ, ನಾನು ಇಷ್ಟಪಟ್ಟು ಮದುವೆ ಆಗ್ತಿರೋರ್ನ ನಾನೇ ಸಾಯಿಸ್ತೀನ? ತಾಳಿ ಕಟ್ದವ್ರನ್ನ ಸಾಯಿಸಿ ನನ್ನ ತಾಳಿ ಭಾಗ್ಯನ ನಾನೇ ಕಿತ್ಕೋತೀನ? ನನ್ನ ಕುಂಕುಮನ ನಾನೇ ಅಳಿಸ್ಕೋತೀನ? ಪ್ರಪಂಚದಲ್ಲಿ ಯಾರಾದ್ರೂ ಹೀಗೆ ಮಾಡ್ತಾರಾ? ಯಾಕೆ ನಮ್ಮ ಮೇಲೆ ಅಪವಾದ ಹೊರಿಸ್ತಿದ್ಯಾ? ಎಷ್ಟು ನಾಟಕ ಆಡ್ತಿದ್ದಾಳೆ. ಕತ್ತಿ ನೆತ್ತಿ ಮೇಲಿದ್ರೂ ಕೂಡ ನಿಜ ಹೇಳ್ತಿಲ್ವಲ್ಲ ನೀನು? ಇನ್ಸ್ಪೆಕ್ಟರ್ ಸರ್, ಜಶ್ವಂತ್ ನಿಮ್ಮ ಭಾವ, ಜಾಸ್ಮಿನ್ ಜಶ್ವಂತ್ ಸ್ವಂತ ತಂಗಿ. ಅವ್ರು ಎಂಥವ್ರು ಅಂತ ನಮಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ. ಜಶ್ವಂತು ನನ್ನ ತಂಗಿ ಸುಧಾನ ಮದುವೆ ಆಗಿದ್ದ ಮೇಡಮ್. ದುರಾದೃಷ್ಟವಶಾತ್ ಅವಳು ಅನಾರೋಗ್ಯದಿಂದ ತೀರ್ ಹೋದ್ಲು. ಅದಾದ್ಮೇಲೆ ಕೂಡ ನನ್ನ ಜೊತೆಲೇ ಇದ್ದು ಧೈರ್ಯ ಹೇಳ್ತಾ ಇದ್ದಾನೆ. ಬದುಕಿರೋ ಅಷ್ಟು ದಿನ ನನ್ನ ತಂಗಿಗೆ ದಿನ ಹೂ ತರ್ತಿದ್ದ. ಆ ಹೂವಿಂದಾನೆ ಸುಧಾಕನ್ ಕೂಡ. ಹೌದು, ಅದೇ ಹೂ ಉಪಯೋಗಿಸ್ಕೊಂಡೇ ಸುಧನ್ ಸಾಯಿಸಿದ್ ನಾನು. ಜಶ್ವಂತ್, ನಮ್ಮ ಅಸಲಿ ಸ್ವರೂಪ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ನೋಡಕ್ ಒಳ್ಳೆಯವ್ರ ತರ ಕಾಣೋ ರಾಕ್ಷಸರು ನಾವು. ಸುಧನ್ನ ಕೂಡ ಹೂವಲ್ಲಿ ವಿಷ ಬೆರೆಸ್ಬಿಟ್ಟು ನಾವೇ ಸಾಯಿಸಿದ್ದು. ಇದೇ ಅಲ್ವಾ? ಇದೇ ತಾನೇ ನೈನಿ ನೀನು ಹೇಳಕ್ ಕೊಟ್ಟಿದ್ದು? ಇದೇ ತಾನೇ?
ಬಾಯಿಗೆ ಬಂದಿದ್ದೆಲ್ಲ ಹೇಳ್ಬಿಡೋದಾ? ನನ್ನ ತಂಗಿ ಮದುವೆನ ನಿಲ್ಲಿಸೋದಕ್ಕೆ, ಅವಳ ಭವಿಷ್ಯನ ನಾಶ ಮಾಡೋದಕ್ಕೆ ನೀ ಏನು ಮಾಡಬೇಕು ಅಂದ್ಕೊಂಡಿದ್ಯೋ ಮಾಡ್ಕೋ. ಭಾವ, ಅವಳಿಗೆ ಮೊದಲಿಂದನೂ ನಂಬ್ಕೊಂಡ್ರಾಗಲ್ಲ, ಆದರೆ ನೀವು ನಮ್ಮನ್ನು ಮೊದಲಿಂದನೂ ನೋಡ್ತಾ ಇದ್ದೀರಾ. ಓಕೆ ಓಕೆ, ಅವಳು ಹೇಳಿದ ನಿಜಾನೋ ಸುಳ್ಳು ಅನ್ನೋದು ನಮಗೆ ಬೇಕಾಗಿಲ್ಲ, ಯಾವ ಸಾಕ್ಷಿಗಳು ಬೇಕಾಗಿಲ್ಲ. ನಿಮ್ಮ ಮನಸ್ಸಲ್ಲಿ ಒಂದೇ 1% ಆದರೂ ನಾವು ಹಂತಕರು, ಕೊಲೆಗಾರರು, ಕಳ್ಳರು ಅಂತ ನಿಮ್ಗೆ ಅನ್ಸಿದ್ರೆ ನಮ್ಮಿಬ್ಬರನ್ನು ಇಲ್ಲೇ ಈಗಲೇ ಅರೆಸ್ಟ್ ಮಾಡಿ. ಛೇ, ಕೊನೆಗೆ ನಾನೇ ನನ್ನ ಹೆಂಡತಿನ ಕೊಂದು ಸ್ವಂತ ತಂಗಿ ತಾಳಿ ಕಿತ್ಕೋತೀನಿ ಅನ್ನೋ ಅಪವಾದ ಹೊರಿಸ್ತೀಯಲ್ಲ ನೈನಿ. ಸಾಕು ಸಾಕಮ್ಮ ಸಾಕು, ಇನ್ನು ನಾನು ಬದುಕಿದ್ದು ಸತ್ತ ಹಾಗೇನೆ. ನನ್ನ ಸುಧಾ ಸತ್ತಾಗ ಅರ್ಧ ಸತ್ತೆ, ಈ ಅಪವಾದಗಳಿಂದ ಪೂರ್ತಿಯಾಗಿ ಸಾಯಿಸ್ಬಿಟ್ಟೆ. ಜಶ್ವಂತ್, ಬ್ರೋ, ಬ್ರೋ, ಕಂಟ್ರೋಲ್ ಬ್ರೋ, ಪ್ಲೀಸ್ ಕಂಟ್ರೋಲ್. ಜಶ್ವಂತ್, ಎಲ್ರ ಮುಂದೆ ನೈನಿ ನಿಮ್ಮನ್ನ ಎಷ್ಟು ಇನ್ಸಲ್ಟ್ ಮಾಡಿದಾಳೆ, ನೀವೆಷ್ಟು ಸಂಕಟ ಪಡ್ತಿದ್ದೀರಾ ಅಂತ ನಿಮ್ಮನ್ನ ನೋಡಿದ್ರೇನೆ ಗೊತ್ತಾಗತ್ತೆ. ಸಂಗೀತ್ನಲ್ಲೂ ಹೀಗೆ ಮಾಡಿದ್ಲು. ಅರಿಶಿನ ಹಚ್ಚು ಅಂದಾಗ ಬೇಕು ಅಂತಾನೆ ಕೈ ಕುಯ್ಕೊಂಡ್ಲು. ನಿಶ್ಚಿತಾರ್ಥ ಮಾಡೋಣ ಅಂದ್ರೆ ದೊಡ್ಡ ಬಿರುಗಾಳಿ ಬಂತು. ಅಮ್ಮನವ್ರ ಪ್ರಸಾದನೂ ಕೂಡ ಜಾಸ್ಮಿನ್ ತಿಂದಿರೋ ಹಾಗೆ ಮಾಡಿ ಇವಳೇ ತಿನ್ಲು ಅತ್ತೆ. ಒಂದಾದ್ಮೇಲೆ ಒಂದು ನಾಟಕಗಳನ್ನ ಆಡ್ಕೊಂಡು ಬರ್ತಾ ಇರೋದು ನೀನೇ ನೈನಿ. ಹೂವಲ್ಲಿ ವಿಷ ಇದೆ ಅಂತ ಡ್ರಾಮಾನ ಫೈನಲ್ ತಗೊಂಡ್ ಬಂದೆ. ಹೀಗ್ ಮಾಡಿದ್ರೆ ಮದ್ವೆನ ನಿಲ್ಲಿಸ್ಬೋದು ಅಂತ ಪ್ಲಾನ್ ಮಾಡಿದ್ಯಾ. ಆದ್ರೆ ಈ ಮದ್ವೆ ನಡೆಯತ್ತೆ. ಕಣ್ಮುಂದೆ ಇಷ್ಟೆಲ್ಲ ಸಾಕ್ಷಿಗಳಿರ್ಬೇಕಾದ್ರೆ ಆ ಜಾಸ್ಮಿನ್ ಅದ್ ಹೇಗ್ ಸೊಸೆಯಾಗಿ ಒಪ್ಕೋತೀರಾ? ಜಾಸ್ಮಿನ್ ಆಗ್ಲಿ ಜಶ್ವಂತ್ ಆಗ್ಲಿ ಹೂವಲ್ಲಿ ವಿಷ ಹಾಕಿದ್ರೆ ಆಗ ನಿಜವಾಗ್ಲೂ ಶಾಕ್ ಆಗ್ತಿದ್ವಿ. ಆದ್ರೆ ವಿಷ ಹಾಕಿದ್ದು ಇವರಲ್ಲ, ಈ ನೈನಿನೇ ಹಾಕಿರೋದು. ನಾನಾ? ಹೌದು, ಖಂಡಿತವಾಗ್ಲೂ ನೀನೇ ಬೆರೆಸಿರ್ತೀಯ. ನೀನೇ ಹಾಕಿರೋದು. ಅಯ್ಯೋ ಪೊಲೀಸ್ ಅಣ್ಣ, ಪೊಲೀಸ್ ಅಣ್ಣ, ಇವರು ನನ್ನನ್ನು ಯಾಕೆ ಅಂತಿದ್ದಾರೆ? ಜಾಸ್ಮಿನ್ ಕಂಡ್ರೆ ಆಗಲ್ಲ ಅಂತ ಗೊತ್ತಿತ್ತು, ಆದ್ರೆ ಇಷ್ಟೊಂದು ದ್ವೇಷಿಸ್ತೆ ಅಂತ ಗೊತ್ತಿರ್ಲಿಲ್ಲ ನೈನಿ. ಏನ್ ಮಾತಾಡ್ತಾ ಇದ್ದೀರಾ ನೀವು? ನೈನಿ ಯಾಕೆ ಹಾಗೆ ಮಾಡ್ತಾಳೆ? ನೈನಿ ವಿಶಾಲ್ನ ಕಾಪಾಡ್ತಾಳೆ ಹೊರತು ಕನಸಿನಲ್ಲೂ ಪ್ರಾಣ ತೆಗೆಯೋ ವಿಚಾರ ಮಾಡಲ್ಲ. ಹೌದು, ನಾನು ನನ್ನ ಪ್ರಾಣನ ಕೊಡ್ತೀನಿ ಹೊರತು ಈ ತರ ಮಾತ್ರ ಮಾಡಲ್ಲ. ನೀನ್ ಜಾಸ್ಮಿನಿಗೆ ಅಂದೆ ಅಂತ ಅವ್ರು ನಿನ್ನ ಅಂತಿದ್ದಾರೆ ನೈನಿ. ಇದು ಅನ್ಯಾಯ ಅಲ್ವಾ? ಮೋಸ ಇದು. ನೈನಿನೇ ಹೀಗೆ ಮಾಡಿ
ಕತೆ ಕಟ್ಟಿರ್ಬೋದಲ್ವಾ? ನಾನು ಯಜಮಾನ್ರಿಗೆ ಕ್ಷೇಮ ಅನ್ಭವಿಸ್ತೀನಿ ಅಂತ ನಿಮಗೆ ಗೊತ್ತಲ್ವಾ ಪೊಲೀಸ್ ಅಣ್ಣ? ಗೊತ್ತಮ್ಮ, ಆದ್ರೆ ನೀ ಹೇಳೋ ಥರ ಜಶ್ವಂತ್ ಕೆಟ್ಟವನಲ್ಲ, ಒಳ್ಳೆಯವನು. ಹಾಗೆ ಮಾಡಲ್ಲ. ಮಾಡ್ತಾರಣ್ಣ, ಮಾಡಿದ್ದಾರೆ ಕೂಡ. ಏನಮ್ಮ ನೈನಿ, ಪ್ರಪಂಚದಲ್ಲಿ ನೀನು ಒಬ್ಳೆ ಒಳ್ಳೆವಳು ಅನ್ಕೊಂಡಿದ್ಯಾ? ನೋಡಮ್ಮ ನೈನಿ, ನಮ್ಮ ಹತ್ರ ಸಾಕ್ಷಿಗಳಿಲ್ಲದೆ ಯಾರ ಮೇಲೂ ಆಪಾದನೆ ಮಾಡಬಾರ್ದು. ಸಾಕ್ಷಿ ನಿಮ್ ಕೈಯಲ್ಲೇ ಇದೆಯಲ್ವಣ್ಣ? ಹೂವಲ್ಲಿ ವಿಷ ಬೆರೆಸಿದ್ದಾರೆ ಅನ್ನೋದು ನಿಜ. ಈ ರಿಪೋರ್ಟ್ಸಲ್ಲೂ ಅದೇ ಇದೆ. ಆ ಹೂವಲ್ಲಿ ವಿಷ ಯಾರು ಬೆರೆಸಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಗಳು ಬೇಕು. ಜಾಸ್ಮಿನ್ ನಿಂಗೆ ಇಷ್ಟ ಇಲ್ಲ ಅನ್ನೋದಕ್ಕೆ ನೂರಾರು ಕಾರಣಗಳಿರ್ಬೋದು, ಆದರೆ ಈ ರೀತಿ ಆರೋಪಿಸಬಾರ್ದು. ನೈನಿ, ಸುಧಕ್ಕ ಬಂದಿರೋ ಪತ್ರದ ಬಗ್ಗೆ ಹೇಳು. ಅದೇ ಅಲ್ವಾ ಸಾಕ್ಷಿ? ಹೌದು ಪೊಲೀಸ್ ಅಣ್ಣ, ಶಿವ ಹೇಳಿದ್ದು ನಿಜಾನೇ. ಸುಧಕ್ಕ ಸಾಯಕ್ಕೂ ಮುಂಚೆ ಪತ್ರನ್ ಬರ್ತಿದ್ರು. ಅದು ಕೂಡ ನೀವಿಬ್ರು ತೆಗೆಸ್ಕೊಂಡಿದ್ದಂತ ಫೋಟೋಲಿ ನಂಗೆ ಸಿಕ್ಕಿತ್ತು ಅಣ್ಣ. ಅದ್ರಲ್ಲಿ ಏನ್ ರಹಸ್ಯ ಇದೆ ಅಂತಾನು ಹೇಳು ನೈನಿ. ಸುಧಕ್ಕ ಸಾಯಕ್ಕೂ ಕೂಡ ಆ ಹೂನಲ್ಲಿ ಬೆರೆಸಿರೋಂತ ವಿಷನೇ ಕಾರಣ ಅಂತ ಬರ್ತಿದ್ರು. ಸುಧಾ ಬರ್ದಿರೋ ಲೆಟರ್ನ ಸುಟ್ಟಾಕಿದ್ರು ಇವಳು ಇನ್ನೂ ಅದರಲ್ಲಿರೋ ಮ್ಯಾಟ್ರನ್ನ ಮರ್ತಿಲ್ಲ ಅಂತಂದ್ರೆ ಈಗೇನು ಮಾಡೋದು? ಏನಮ್ಮ ನೀನು ಹೇಳೋದು? ಸುಧಾ ಪತ್ರ ಬರ್ದಿದ್ಲ? ಎಲ್ಲಿದೆಯಮ್ಮ ಪತ್ರ? ಎಲ್ಲಿ? ನನಗೊಂದ್ಸಲಿ ತೋರಿಸು. ಏನು ಬರ್ದಿದ್ಲು? ಎಲ್ಲಿದೆಯಮ್ಮ ಪತ್ರ? ನೈನಿ, ಆ ಲೆಟರ್ ಎಲ್ಲಿದೆ? ತಗೊಂಡ್ ಬಾ. ಇಲ್ಲಿವರೆಗೂ ನೀನು ಹೇಳಿದ್ದೆಲ್ಲ ನಿಜ ಅಂತ ಎಲ್ರನ್ನೂ ನಂಬಿಸು. ನೈನಿ ಹೇಳು, ಎಲ್ಲಿದೆ ಆ ಲೆಟರ್? ಹೇಳಮ್ಮ, ಆ ಪತ್ರ ಎಲ್ಲಿದೆ? ತಗೊಂಡ್ ಬಮ್ಮ. ನೈನಿ ನಿನ್ನೆ ಕೇಳ್ತಿರೋದು, ಎಲ್ಲಿದೆ? ಸುಟ್ಟು ಹೋಯ್ತು. ಏನು ಸುಟ್ಟೋಯ್ತಾ? ಈ ಜಾಸ್ಮಿನ್ ನಮ್ಮವ್ರೆ ಅದನ್ನ ಸುಟ್ಟು ಹಾಕ್ಬಿಟ್ರು.